ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆದರ್ಶ ಕೆಪಿ. ನಾನು ಶ್ರೀ ರುದ್ರೇಶ್ವರ ಪ್ರೌಢಶಾಲೆ ಪಾಣವಮಟ್ಟಿ ಗೊಪ್ಪೇನಹಳ್ಳಿಯಲ್ಲಿ ಓದುತ್ತಿದ್ದೇನೆ. ಕನ್ನಡ ಪಠ್ಯ ಪುಸ್ತಕದ ಶಬರಿ ಎಂಬ ಪಾಠದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಓದುತ್ತಿದ್ದೇನೆ. ಪ್ರಶ್ನೆ ಸಂಖ್ಯೆ 1. ಪ್ರಶ್ನೆ: ಪೂತಿನ ಅವರ ಶಬರಿ ಎಂಬ ಕೃತಿ. ಉತ್ತರ: ಗೀತನಾಟಕ. ಪ್ರಶ್ನೆ ಸಂಖ್ಯೆ 2. ರಾಮನ ಆತ್ಮ ಯಾವುದಕ್ಕೆ ಸಿಕ್ಕಿತು? ಉತ್ತರ: ಸೀತೆಯ ನೆನಪಿನ ಸೆಳೆತಕ್ಕೆ ಸಿಕ್ಕಿತು. ಪ್ರಶ್ನೆ ಸಂಖ್ಯೆ 3. ಪ್ರಶ್ನೆ: ಎಂಥ ನಿಷ್ಠೆ, ಎಂಥ ಪ್ರೀತಿ, ಇವಳ ಮರೆಯುವುದೇ ಈ ಜಗ ಎಂದು ರಾಮ ಯಾರನ್ನು ಕುರಿತು ಹೇಳಿದನು? ಉತ್ತರ: ಸೀತೆಯನ್ನು ಕುರಿತು ಹೇಳಿದನು. ಪ್ರಶ್ನೆ ಸಂಖ್ಯೆ 4. ಸೂರ್ಯನೇ ತೇಜಕೆಡೆ ಯಾರು, ರಾಮನೇ ಧೈರ್ಯಕ್ಕೆಡೆ ಸ್ಥೈರ್ಯಕ್ಕೆಡೆ ಯಾರು ಎಂದು ಶ್ರೀರಾಮನನ್ನು ಸಂತೈಸಿದವನು? ಉತ್ತರ: ಲಕ್ಷ್ಮಣ. ಪ್ರಶ್ನೆ ಸಂಖ್ಯೆ 5. ರಾಮ ಬಂದು ನಿಂತಿರುವುದನ್ನು ಕಂಡ ಶಬರಿ ಏನು ಮಾಡಿದಳು? ಉತ್ತರ: ಪಾದ ಮುಟ್ಟಿ ನಮಸ್ಕರಿಸಿದಳು. ಮತ್ತು ಸನಿಹಕ್ಕೆ ಹೋಗಿ ಮೈಯ ಮುಟ್ಟಿದಳು ಮತ್ತು ಕೈಯ ಕಣ್ಣಿಗೊತ್ತಿಕೊಂಡು ಹನಿಯ ಸುರಿಸಿದಳು. ಪ್ರಶ್ನೆ ಸಂಖ್ಯೆ 6. ಲಕ್ಷ್ಮಣನು ಸೀತೆಯನ್ನು ಒಂಟಿಯಾಗಿ ಬಿಡುವಾಗ ಯಾವುದಕ್ಕೆ ಹೆಚ್ಚು ಮನ್ನಣೆ ಕೊಟ್ಟಿನೆಂದು ಹೇಳಿಕೊಳ್ಳುತ್ತಾನೆ? ಎನ್ನ ಅಂಕುತಿಗೆ. ಪ್ರಶ್ನೆ ಸಂಖ್ಯೆ 7. ರಾಮನು ಲಕ್ಷ್ಮಣನಿಗೆ ಮರುಳು ಮಾಡಿದ್ದು ಯಾವಾಗ ಎಂದು ಹೇಳುತ್ತಾನೆ? ಉತ್ತರ: ದೈವ. ಪ್ರಶ್ನೆ ಸಂಖ್ಯೆ 8. ರಾಮ ಲಕ್ಷ್ಮಣರು ಮತಂಗಾಶ್ರಮಕ್ಕೆ ಬರಲು ದಾರಿ ಸೂಚಿಸಿದವರು? ಉತ್ತರ: ಧನು. ಪ್ರಶ್ನೆ ಸಂಖ್ಯೆ 9. ಶಬರಿಯ ಪುಣ್ಯ ಏನಾಗಿತ್ತು? ಉತ್ತರ: ಮುಕ್ತಿ ಪಡೆಯುವುದು. ಪ್ರಶ್ನೆ ಸಂಖ್ಯೆ 10. ಶಬರಿ ಮಾತಿನಲ್ಲಿ ಹೇಳುವುದಾದರೆ ರಾಮ ಹೇಗೆ ಬರುತ್ತಿದ್ದಾನೆ? ಉತ್ತರ: ಅಂಜಿಸುವವರ ಅಂಜುವಂತೆ ಮತ್ತು ಬಿಲ್ಲ ಹಿಡಿದು ಮತ್ತು ಮನಕ್ಕೆ ಭಯವೇ ಇಲ್ಲದಂತೆ ಬರುತ್ತಿದ್ದಾನೆ. ಪ್ರಶ್ನೆ ಸಂಖ್ಯೆ 11. ಪುರೋಹಿತ ತಿರುನಾರಾಯಣ ಗಾರ್ಯ ನರಸಿಂಹಾಚಾರ್ ಇವರ ಕಾವ್ಯನಾಮ? ಉತ್ತರ: ಪೂತಿನ. ಪ್ರಶ್ನೆ ಸಂಖ್ಯೆ 12. ಶಬರಿ ರಾಮನಿಗೆ ಸಮರ್ಪಿಸಲು ಸಂಗ್ರಹಿಸಿದ್ದು? ಉತ್ತರ: ಹೂವು, ಹಣ್ಣು, ಹಂಪಲು, ಮಧುಪರ್ಕ. ಪ್ರಶ್ನೆ ಸಂಖ್ಯೆ 13. ಶಬರಿಯ ಪ್ರಕಾರ ಗುರುಸಿದ್ಧರೇ ಮೆಚ್ಚಿದಂತಹ ಸನ್ಮಾನ್ಗಳ ಮೂರ್ತಿ ಯಾರು? ಉತ್ತರ: ರಾಮ. ಪ್ರಶ್ನೆ ಸಂಖ್ಯೆ 14. ರೂಪಕ್ಕೂ ಮಿಗಿಲಾದದ್ದು ಯಾವುದು ಎಂದು ರಾಮನು ಹೇಳುತ್ತಾನೆ? ಉತ್ತರ: ನಾಮ. ಪ್ರಶ್ನೆ ಸಂಖ್ಯೆ 15. ಶಬರಿ ಯಾರಿಗೆ ಕಾದಿದ್ದಳು? ಉತ್ತರ: ಶ್ರೀರಾಮನಿಗೆ ಕಾದಿದ್ದಳು. ಪ್ರಶ್ನೆ ಸಂಖ್ಯೆ 16. ಶಬರಿ ಗೀತನಾಟಕ ಈ ಮಹಾಕಾವ್ಯವನ್ನು ಆಧರಿಸಿದೆ? ಉತ್ತರ: ರಾಮಾಯಣ. ಪ್ರಶ್ನೆ ಸಂಖ್ಯೆ 17. ಚಂದರಿಳು ಯಾವುದಕ್ಕೆ ಹಾರಿದೆ ಎಂದು ಶಬರಿ ಆಡುತ್ತಾ ಹೇಳುತ್ತಾಳೆ? ಉತ್ತರ: ಬರಿಗಾಳಿಗೆ. ಪ್ರಶ್ನೆ ಸಂಖ್ಯೆ 18.
ಅಳುವಿಗೆ ಆಸರೆಯಾದದ್ದು ಯಾವುದೆಂದು ಶಬರಿ ಹಾಡುತ್ತಾ ಹೇಳುತ್ತಾಳೆ? ಉತ್ತರ ವನ್ಯಫಲ. ಪ್ರಶ್ನೆ ಸಂಖ್ಯೆ 19. ಜಟಿಲ ಕಬರಿ ಎಂದು ಯಾರನ್ನು ಕರೆಯಲಾಗಿದೆ? ಉತ್ತರ ಶಬರಿಗೆ. ಪ್ರಶ್ನೆ ಸಂಖ್ಯೆ 20. ಶಬರಿ ಪಂಚಭೂತದಿ ಬೆರೆಯುತ್ತ ಯಾರಿಗೆ ರಕ್ಷಣೆ ನೀಡಲಿ ಎಂದು ರಾಮ ಹೇಳುತ್ತಾನೆ? ಉತ್ತರ ಸೀತೆಗೆ. ಪ್ರಶ್ನೆ ಸಂಖ್ಯೆ 21. ಬೆಳಕಿಗೆ ಒಲಿದವರ ಉರಿವ ಬತ್ತಿಯ ಕರುಣ ಕಾಣರು ಈ ಮಾತನ್ನು ಕುರಿತು ಹೇಳಿದ್ದು? ಉತ್ತರ ಶಬರಿಯನ್ನು ಕುರಿತು ಹೇಳಿದ್ದು. ಪ್ರಶ್ನೆ ಸಂಖ್ಯೆ 22. ಶಬರಿ ಮತಂಗ ಆಶ್ರಯದಲ್ಲಿ ಹೇಗೆ ಕಾಣುತ್ತಿದ್ದಳು? ಉತ್ತರ ಶ್ರಮಣಿಯಂತೆ ರೂಪ ಧರಿಸಿದ್ದಳು ಮತ್ತು ವೃದ್ಧೆಯಾಗಿ ಕೃಷ್ಣ ಜಿನಾಂಬರೆಯಾಗಿದ್ದಳು ಮತ್ತು ಬುದ್ಧಿಹೀನಳಂತೆ ಕಾಣುತ್ತಿದ್ದಳು. ಪ್ರಶ್ನೆ ಸಂಖ್ಯೆ 23. ಅಹುತಿ ಮರುಳು ನಮ್ಮೆಡೆಗೆ ಬರುತ್ತಿಹದು ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಉತ್ತರ ರಾಮ ಲಕ್ಷ್ಮಣನಿಗೆ ಹೇಳಿದನು. 24. ನಾಚುತಿಹೆನಿ ಪೂಜೆಯಿ ನಲುಮೆಯಿಂದ ಈ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದರು? ಉತ್ತರ ಲಕ್ಷ್ಮಣನಿಗೆ ರಾಮ ಹೇಳಿದನು. ಪ್ರಶ್ನೆ ಸಂಖ್ಯೆ 25. ರಾಮ ಲಕ್ಷ್ಮಣರು ಇಲ್ಲಿಗೆ ಅಂದರೆ ಶಬರಿ ಆಶ್ರಯ ಬಂದೇ ಬರುತ್ತಾರೆ ಎಂದು ಶಬರಿಗೆ ತಿಳಿಸಿದ್ದವರು ಯಾರು? ಮತಂಗ ಮುನಿ. ಪ್ರಶ್ನೆ ಸಂಖ್ಯೆ 26. ಇಂಥ ಶಿಷ್ಯಾರ್ಥಿ ಪಡೆದ ನಿನ್ನ ಗುರುಗಳೆಂತಾರೋ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಉತ್ತರ ರಾಮ ಶಬರಿಗೆ ಹೇಳಿದನು. ಪ್ರಶ್ನೆ ಸಂಖ್ಯೆ 27. ಪ್ರಶ್ನೆ: ರಾಮ ಯಾರಿಗೆ ಋಣಿಯಾಗಿರುತ್ತೇನೆ ಎಂದು ಹೇಳುತ್ತಾನೆ? ಉತ್ತರ ಮತಂಗ ಋಷಿಗಳಿಗೆ. ಪ್ರಶ್ನೆ ಸಂಖ್ಯೆ 28. ಶಬರಿಯ ಪಾಲಿಗೆ ಮರಣ ಎಂಬುದು? ಉತ್ತರ ಮುಕ್ತಿ. ಪ್ರಶ್ನೆ ಸಂಖ್ಯೆ 29. ಶಬರಿ ಯಾರ ಪೂಜೆಗೈದು ತಣಿವು ನನಗೆ ಸಂದಿತು ಎಂದು ಹೇಳುತ್ತಾಳೆ? ಉತ್ತರ ಗುರುವಿನ. ಪ್ರಶ್ನೆ ಸಂಖ್ಯೆ 30. ಸೀತೆಯ ತವರು ಮನೆ ಯಾವುದೆಂದು ಲಕ್ಷ್ಮಣನು ಹೇಳುತ್ತಾನೆ? ಉತ್ತರ ಭೂಮಿ ತಾಯಿ. ಪ್ರಶ್ನೆ ಸಂಖ್ಯೆ 31. ಶಬರಿ ರಾಮ ಲಕ್ಷ್ಮಣರನ್ನು ಉಪಚರಿಸಿದ ರೀತಿ? ಉತ್ತರ ಬಗೆ ಬಗೆಯ ಕಂಪು ನೀಡುವ ಹೂಮಾಲೆಗಳನ್ನು ಹಾಕಿ ಮತ್ತು ಹೂವು ಹಣ್ಣು ಹಂಪಲುಗಳನ್ನು ಮತ್ತು ಮಧುಪರ್ಕವನ್ನು ನೀಡಿ ಮತ್ತು ಅಯ್ಯೋ ಏನೂ ಅಣಿಯೇ ಇಲ್ಲ ಎನ್ನುತ್ತಾ ಉಪಚರಿಸಿ. ಪ್ರಶ್ನೆ ಸಂಖ್ಯೆ 32. ಪೂತಿನ ಅವರ ಜನ್ಮಸ್ಥಳ? ಉತ್ತರ ಮಂಡ್ಯ ಜಿಲ್ಲೆ ಮೇಲುಕೋಟೆ. ಪ್ರಶ್ನೆ ಸಂಖ್ಯೆ 33. ಪೂತಿನ ಅವರಿಗೆ ದೊರೆತ ಪ್ರಶಸ್ತಿಗಳು? ಉತ್ತರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿ. ಪ್ರಶ್ನೆ ಸಂಖ್ಯೆ 34. ಪೂತಿ ನರಸಿಂಹಾಚಾರ್ಯರ ಕೃತಿಗಳು? ಉತ್ತರ ಶಬರಿ, ಅಹಲ್ಯೆ, ರಸ ಸರಸ್ವತಿ ಮತ್ತು ರಥಸಪ್ತಮಿ. ಪ್ರಶ್ನೆ ಸಂಖ್ಯೆ 35. ಪೂತಿನ ಅವರಿಗೆ ಪಂಪ ಪ್ರಶಸ್ತಿ ತಂದುಕೊಟ್ಟ ಕೃತಿ? ಉತ್ತರ ಶ್ರೀ ಹರಿಚರಿತೆ. ಪ್ರಶ್ನೆ ಸಂಖ್ಯೆ 36. ಪೂತಿನ ಅವರ ಅಖಿಲ ಭಾರತ ಕನ್ನಡ ಸಾಹಿತ್ಯ
ಚಿಕ್ಕಮಗಳೂರು. ಪ್ರಶ್ನೆ ಸಂಖ್ಯೆ 37. ಅರಸುತನವ ತೊರೆದು ತವಸಿತನವ ಕೊಂಡುವನು. ಉತ್ತರ ಶ್ರೀರಾಮ. ಪ್ರಶ್ನೆ ಸಂಖ್ಯೆ 38. ಶಬರಿ ಯಾರ ಬಯಕೆಯನ್ನು ಉಚ್ಚಿನೊಳಿದಳು. ಉತ್ತರ ರಾಮ. ಪ್ರಶ್ನೆ ಸಂಖ್ಯೆ 39. ಶ್ರೀರಾಮನ ತಂದೆಯ ಹೆಸರೇನು. ಉತ್ತರ ದಶರಥ. ಪ್ರಶ್ನೆ ಸಂಖ್ಯೆ 40. ಭೂಮಿ ಜಾತೆ ಆತ್ಮ ಕಾಮಕಲ್ಪಲತೆ ಎಂದರೆ ಯಾರು. ಉತ್ತರ ಸೀತೆ. ಪ್ರಶ್ನೆ ಸಂಖ್ಯೆ 41. ಶಬರಿಯು ಯಾರ ಆಶ್ರಯದಲ್ಲಿ ವಾಸವಿದ್ದಳು. ಉತ್ತರ ಮತಂಗ ಆಶ್ರಮ. ಪ್ರಶ್ನೆ ಸಂಖ್ಯೆ 42. ರೂಪಿನಂತೆ ಮಾತು ಕೂಡ ಎನ್ನುತ್ತುದಾರವಾಗಿದೆ. ಈ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದರು. ಉತ್ತರ ಶಬರಿ ರಾಮನಿಗೆ ಹೇಳಿದಳು. ಪ್ರಶ್ನೆ ಸಂಖ್ಯೆ 43. ಪೂತಿ ನರಸಿಂಹಾಚಾರ್ಯರು ಜನಿಸಿದ ವರ್ಷ. ಉತ್ತರ ಕ್ರಿಸ್ತ ಶಕ 1905ರಲ್ಲಿ. ಪ್ರಶ್ನೆ ಸಂಖ್ಯೆ 44. ಶಬರಿ ಗೀತ ನಾಟಕದ ಆಕಾರ ಗ್ರಂಥ. ಉತ್ತರ ಶಬರಿ. ಪ್ರಶ್ನೆ ಸಂಖ್ಯೆ 45. ತಾಯಿ ದಾರಿಗರಿಗೆ ಬಿಡಲಿ ದೊರೆಯುವುದೇ. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು. ಶಬರಿ. ರಾಮ ಶಬರಿಗೆ ಹೇಳಿದನು. ಪ್ರಶ್ನೆ ಸಂಖ್ಯೆ 46. ಶಬರಿಯು ರಾಮನನ್ನು ಹೇಗೆ ವರ್ಣಿಸುತ್ತಾಳೆ. ಉತ್ತರ ಸಾಧು ಜನರ ಮಿತ್ರನಂತೆ ಮತ್ತು ಸದ್ಗುಣ ಸಾರನಂತೆ ಮತ್ತು ಸೌಮ್ಯನಂತೆ ಅಸುಳೆಯಂತೆ ಕಾಂಬನಂತೆ ಎಂದು ವರ್ಣಿಸಿದಳು. ಪ್ರಶ್ನೆ ಸಂಖ್ಯೆ 47. ಶಬರಿ ರಾಮನನ್ನು ಮೊದಲು ಕಂಡಾಗ ಆಡಿದ ಮಾತು. ಉತ್ತರ ನೀ ರಾಮನೇ ಮಹಾಪುರುಷ. ಪ್ರಶ್ನೆ ಸಂಖ್ಯೆ 48. ಇಂದು ನೀನೇ ಮುಂದೆ ನಾನಿರುವೆ ಹಿಂದೆ. ಯಾರು ಯಾರಿಗೆ ಹೇಳಿದ ಮಾತಿದು. ಉತ್ತರ ರಾಮನಿಗೆ. ಪ್ರಶ್ನೆ ಸಂಖ್ಯೆ 49. ರಾಮನಿಗೆ ಯಾರೊಡನೆ ಬಯಕೆ ಬರಲು ಭಯವೇ ಇಲ್ಲವೆಂದು ಶಬರಿ ಹೇಳುತ್ತಾಳೆ. ಉತ್ತರ ತಮ್ಮನೊಡನೆ. ಪ್ರಶ್ನೆ ಸಂಖ್ಯೆ 50. ಪುಣ್ಯಲೋಕ ದೊರೆಯಲೆಂದು ಅರಕೆಯಿಡನಗೆ ಎಂಬ ಶಬರಿ ಯಾರಿಗೆ ಕೇಳಿದಳು. ಉತ್ತರ ಲಕ್ಷ್ಮಣನಿಗೆ. ಪ್ರಶ್ನೆ ಸಂಖ್ಯೆ 51. ಈ ಕೆಳಗಿನ ಯಾವುದನ್ನು ನೋಡಿ ರಾಮನಿಗೆ ಸೀತೆಯ ನೆನಪಾಯಿತು. ಉತ್ತರ ತಾಪಸಾರ ಬೀಡು.